ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ನಿಮ್ಮ ಪ್ರೀತಿಯ ಅಶೋಕ್. ಸೊ ನಾನು ಇವತ್ತು ನಿಮಗೊಂದು ಒಳ್ಳೆ ಇಂಪಾರ್ಟೆಂಟ್ ಮಾಹಿತಿ ಮೂಲಕ ಈ ಒಂದು ಲೈವಲ್ಲಿ ಬರ್ತಾಯಿದ್ದೀನಿ. ಸೊ ನಾನು ಈ ಲೈವಲ್ಲಿ ಬರೋ ಉದ್ದೇಶ ಏನಪ್ಪ ಅಂದರೆ, ಒಂದು ಜಾಬ್ನ ಆಪರ್ಚುನಿಟೀಸನ್ನು ನಿಮ್ಮ ಮುಂದೆ ತೊಗೊಂಬಂದು ಇದ್ದೀನಿ. ಸೊ ಈ ಒಂದು ಜಾಬ್ ಆಪರ್ಚುನಿಟೀಸು ಪ್ರತಿಯೊಬ್ಬರಿಗೂ ಸಹ ಬೇಕು. ಅಂದರೆ ಈಗ ಅನೇಕ ಜನ, ಲಕ್ಷಾಂತರ ಜನ ಹೊರಗಡೆ ಆಲ್ರೆಡಿ ಅನ್ಎಂಪ್ಲಾಯ್ಡ್ ಆಗಿ ಇದ್ದಾರೆ. ಸೊ ಅವರ ಏಜ್ ಲಿಮಿಟ್ಸ್ ಕ್ರಾಸ್ ಆಗ್ತಾ ಹೋಗ್ತಿದೆ. ಸೊ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಲಿಕ್ಕೋಸ್ಕರ ಈ ಒಂದು ಲೈವಲ್ಲಿ ಬಂದಿದ್ದೀನಿ. ಆ ಮಾಹಿತಿನ ತಿಳಿಸೋದಕ್ಕಿಂತ ಮುಂಚೆ ನನ್ನ ಪೇಜನ್ನು ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಿನಿಮಮ್ 200 ಲೈಕ್ಸನ್ನು ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಮನ್ನು ಬೇಡ್ಕೊಳ್ತೀನಿ. ನೀವು ನಮ್ಗೆ ಏನೂ ಕೊಡೋಕೆ ಹೋಗಬೇಡಿ, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡಿರಿ, ಅಷ್ಟೇ ಬೇಕಾಗಿರೋದು. ಸೊ ಬನ್ನಿ ಆ ವಿಡಿಯೋ ಏನಂತ ತಿಳ್ಕೊಳ್ತಾ ಹೋಗೋಣ. ಈ ಒಂದು ಅಂದರೆ ತುಂಬ ಜನ ಆಲ್ರೆಡಿ ಹೊರಗಡೆ ಇದ್ದಾರೆ. ಆಲ್ರೆಡಿ SLC PUC ಡಿಗ್ರಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ವೆಯ್ಟಿಂಗ್ ಮಾಡ್ತಿದ್ದಾರೆ. ಜಾಬ್ ಕಾಲ್ ಫಾರ್ ಮಾಡ್ತಿಲ್ಲ ಅಂತ ಹೇಳಿ ಈ ಒಂದು ಬಿಗ್ ನೋಟಿಫಿಕೇಷನ್, ಅಂದರೆ ತುಂಬ ಖಾಲಿ ಇರುವ ಹುದ್ದೆಗಳ ಒಂದು ನೋಟಿಫಿಕೇಷನ್ ಹೊರಗಡೆ ಬಿದ್ದಿದೆ. ಅದು ಏನಪ್ಪ ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ನ ನಮ್ಮೆಲ್ಲರ ಅಚ್ಚುಮೆಚ್ಚಿನಂಥ ರೈಲ್ವೆ ಇಲಾಖೆಯಲ್ಲಿ. ಸೊ ಈ ಒಂದು ರೈಲ್ವೆ ಇಲಾಖೆ ಒಳಗೆ 22,000ಕ್ಕೂ ಅಧಿಕ ಕಾಲ್ ಫಾರ್ಮನ್ನು ಮಾಡ್ತಾ ಇದ್ದಾರೆ. ಸೊ ನೀವು ಬಿ ಪ್ರಿಪೇರ್ಡ್ ಫಾರ್ ವೆಲ್, ಅಂದರೆ ತುಂಬ ಚೆನ್ನಾಗಿ ಓದ್ಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಸೊ ನಾನು ಅಪ್ಲೈ ಮಾಡೋದಾ? ಇಲ್ಲಿ ಮಹಿಳೆ ಮತ್ತು ಪುರುಷ ಇಬ್ಬರು ಸಹ ಅಪ್ಲೈ ಮಾಡ್ಬೋದು. ಅವ್ರಿಗೆ ಮಿನಿಮಮ್ ಏಜ್ ಬಂದುಬಿಟ್ಟು 26 ಜನವರಿ 1ಕ್ಕೆ 18 ವರ್ಷ ತುಂಬಿರಬೇಕು. 26 ಜನವರಿ 1ಕ್ಕೆ ಅವ್ರಿಗೆ 33 ವರ್ಷ ಒಳಗಿರಬೇಕು. ಸೊ ಅಂಥವ್ರು ಮಾತ್ರ ಈ ಒಂದು ಜಾಬ್ಗೆ ಅಪ್ಲೈ ಮಾಡಲಿಕ್ಕೆ ಬರುತ್ತೆ. ಸೊ ನೀವು ಕೂಡ ಹೋಗಿ ಆನ್ಲೈನ್ ಮೀನ್ಸ್ RRB ಇದರೊಳಗೆ ನೀವು ಚೆಕ್ ಮಾಡ್ಬೋದು. RRB ಒಳಗೆ ಹೋಗ್ಬಿಟ್ಟು ನಾವು ಈ ಜಾಬ್ ನೋಟಿಫಿಕೇಷನನ್ನು ಚೆಕ್ ಮಾಡಿದ್ರೆ ನಿಮಗೆ ಆ ನೋಟಿಫಿಕೇಷನ್ ಬಗ್ಗೆ ಫುಲ್ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ನೀವು ಅದನ್ನ ಚೆಕ್ ಮಾಡ್ಬೋದು. ಸೊ ಇದಕ್ಕೆ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾವ ಕ್ವಾಲಿಫಿಕೇಷನ್ ಬೇಕು ಅನ್ನೋದ್ರ ಬಗ್ಗೆ ತಿಳಿತೋಗೋಣ ಬನ್ನಿ. ಸೊ ಮೊದಲದಾಗಿ SLCಯನ್ನು ಕಂಪ್ಲೀಟ್ ಮಾಡಿರಬೇಕು, ಅಂದರೆ ಮೆಟ್ರಿಕ್ಯುಲೇಷನನ್ನು ಕಂಪ್ಲೀಟ್ ಮಾಡಿರಬೇಕು. ಸೊ ಸೆಕೆಂಡ್ ಬಂದುಬಿಟ್ಟು PUC ಎನಿ PUC ಮೀನ್ಸ್ ಕಾಮರ್ಸ್ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಡಿಗ್ರಿ, ಎನಿ ಡಿಗ್ರಿ ಕೇಳಿದ್ದಾರೆ. ಇಲ್ಲಿ ಬರೀ BA ಮಾಡಿರೋದಾಗಲಿ, BCom ಮಾಡಿರೋದಾಗಲಿ, MSc ಮಾಡಿರೋ BSc ಮಾಡಿರೋದಾಗಲಿ ಅವರಲ್ಲ, ಎನಿ ಡಿಗ್ರಿ ಮಾಡಿರ್ಬೋದು. ನೆಕ್ಸ್ಟ್ ಡಿಪ್ಲೊಮೊ, ಮೇನ್ ಇಂಪಾರ್ಟೆಂಟ್, ಡಿಪ್ಲೊಮದವ್ರಿಗೂ ಕೂಡ ಇದನ್ನು ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾನು MA ಮಾಡಿದ್ದೀನಿ, ನಾನು MCom ಮಾಡಿದ್ದೀನಿ. ಸೊ ಎನಿ ಡಿಗ್ರಿ, ಎನಿ PG ಈ ಒಂದು ಲೆವೆಲಿಗೆ ತಕ್ಕಂಗೆ ಅವರು ಕಾಲ್ ಮಾಡ್ತಾ ಹೋಗಿದ್ದಾರೆ. ನೀವು ಆ ನೋಟಿಫಿಕೇಷನನ್ನು ಚೆಕ್ ಮಾಡ್ಬೋದು. ಇಲ್ಲಿ www.rrb.gov.in ವೆಬ್ಸೈಟನ್ನು ಹೊಡೆದ್ರೆ ನಿಮಗೆ ಆ ವೆಬ್ಸೈಟ್ ಒಳಗೆ ಸಂಪೂರ್ಣ ಮಾಹಿತಿ ಸಿಗ್ತಾ ಹೋಗುತ್ತೆ. ಆ ನೋಟಿಫಿಕೇಷನ್ನ ಪೂರ್ತಿ ಒಂದು ಡೌನ್ಲೋಡ್ ಮಾಡಿಕೊಂಡು ಸೊ ಓದ್ಕೊಳ್ತಾ ಹೋಗಿ ನಿಮಗೆಲ್ಲ ಮಾಹಿತಿ ಸಿಗ್ತಾ ಹೋಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದರೆ, ಇದೆಲ್ಲ ಇಂಪಾರ್ಟೆಂಟ್ ಇರೋದಕ್ಕಿಂತ ಜೊತೆಯಲ್ಲಿ ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ರೆಡಿ ಮಾಡಿಸ್ಕೊಳ್ಳಿ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ರೆಡಿ ಮಾಡಿಸ್ಕೊಳ್ಳಿ. ಜೊತೆಗೆ SC ST ಬಿಟ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಬಿಟ್ಟು ಉಳಿದವರು OBC ಸರ್ಟಿಫಿಕೇಟು, EWS ಸರ್ಟಿಫಿಕೇಟನ್ನು ರೆಡಿ ಮಾಡಿಸ್ಕೊಳ್ಳಿ. ಇಲ್ಲಿಂದ ನಿಮಗೆ 1 ತಿಂಗಳ ಟೈಮ್ ಇದೆ. ಅಷ್ಟರೊಳಗೆ ನೀವು ಈ ಒಂದು ಇದನ್ನು ಮೀನ್ಸ್ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು ಅಥವಾ OBC ಸರ್ಟಿಫಿಕೇಟ್ ರೆಡಿ ಮಾಡಿಸ್ಕೊಳ್ಳಿ. SC STಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಸಾಕು, ಡೈರೆಕ್ಟ್ ಅಪ್ಲೈ ತೊಗೊಳುತ್ತೆ. ಸೊ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, SC ST ವಿದ್ಯಾರ್ಥಿಗಳಿಗೆ ನೀವು ಹೋಗೋ ಜಾಗದಿಂದ ರೈಲ್ವೆ ಸೆಂಟ್ರಿಗೆ ರೈಲ್ವೆ ವ್ಯವಸ್ಥೆ ಇತ್ತು ಅಂದರೆ ನಿಮಗೆ ಫ್ರೀಯಾಗಿ ಟಿಕೆಟ್ ಸಿಗುತ್ತೆ. ನಿಮ್ಮ ಹತ್ತಿರದ ರೈಲ್ವೆ ಸ್ಟೇಷನ್ ಯಾವುದಿದೆಯಾ ಅದಕ್ಕೆ ಕೊಟ್ಟರೆ, ಮೀನ್ಸ್ ಆ ರೈಲ್ವೆ ಸ್ಟೇಷನನ್ನು ಮಾಹಿತಿನ ಹೇಳಿದರೆ ಅಲ್ಲಿಂದ ನಿಮಗೆ ಫ್ರೀ ಟಿಕೆಟು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗಲೇ ನಿಮಗೆ ಜನರೇಟ್ ಆಗಿರುತ್ತೆ. ಸೊ ನೀವು ಎಕ್ಸಾಮಿಗೆ ಫ್ರೀಯಾಗಿ ಹೋಗ್ಬೋದು. ಯಾರು? SC ST ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು. ಸೊ ಮತ್ತೆ ನಾವು ಜನರಲಿಗೆ ಸಿಗೋಲ್ಲ ಅಂತ ಅಂದ್ಬಿಡ್ರಿ, ಜನರಲಿಗೆ ಸಿಗೋದಿಲ್ಲ ಯಾವುದೇ ಕಾರಣಕ್ಕೂ. ಜನರಲವರು ಟಿಕೆಟ್ ತೊಗೊಂಡು ಹೋಗಲೇಬೇಕು, ಎಕ್ಸಾಮ್ಗೆ ಹೋಗಿ ಅಟೆಂಡ್ ಆಗಲೇಬೇಕು. ಸೊ ನಿಮಗೆ ತುಂಬ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ, ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಸೊ ನೀವು ಒಬ್ಬ ರೈಲ್ವೆ ಇಲಾಖೆಯ ಅಧಿಕಾರಿ ಆಗಲಿ ಅಂತ ಹೇಳ್ತಾ ನನ್ನ ಒಂದು ಬೆಸ್ಟ್ ಆಫ್ ಲಕ್ ತಿಳಿಸ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್.